ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವು ವೈನಿದಿ ಬರ್ಡೇ ಇದೆ ಈ ವೀಕ್ ಸ್ಯಾಟರ್ಡೆ 4th ಮೇ 4th ಅವಳ ಬರ್ಡೇ. ಸೊ ಅವಳಿಗೆ 2 ಇಯರ್ಸ್ ಬೀಳುತ್ತೆ. 2 ಇಯರ್ಸ್ ಕಂಪ್ಲೀಟ್ ಆಗಿ 3 ಇಯರ್ಸ್ಗೆ ಬೀಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋಣ, ಸಿಂಪಲ್ಲಾಗೇ ಮಾಡ್ತಾ ಇದ್ದೀವಿ. 1 ಇಯರ್ದು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಅದು ವೀಡಿಯೋಸ್ ಎಲ್ಲ ಇಲ್ಲ, ಸ್ವಲ್ಪ ಫೋಟೋಸ್ ಇದೆ. ಅದು ಸಿಕ್ಕಿದ್ರೆ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ತುಂಬ ಅಂದರೆ ಆಲ್ಮೋಸ್ಟ್ ಒಂದು 700-800 ಮೆಂಬರ್ಸ್ಗೆ ನಾನ್ ವೆಜ್ ಮಾಡಿಸಿ ಮನೆ ಹತ್ರನೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ಸೆಟ್ಟೆಲ್ಲ ಹಾಕಿಸಿ ಮಾಡಿದ್ವಿ. ಸೊ ಈ ವರ್ಷದಿಂದ ಸಿಂಪಲ್, ಸೊ ಮನೆಯಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಬಟ್ಟೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತೀವಿ, ಏನು ಯಾವ ಶಾಪಿಗೆ ಹೋಗ್ತೀವಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಬನ್ನಿ ಹೊರಡೋಣ. ಮಾಡಿ ಇನ್ನೊಂದ್ಸಲ ಹಾಯ್ ಫ್ರೆಂಡ್ಸ್ ಮಾಡು ಚಿನ್ನ, ಬೇಗ ಹೋಗೋಣ. ಹೌ ಆರ್ ಯು? ನೋಡಿ, ಬಾ ವೈನಿದಿ ಬಿಗೋಡ. ಎಲ್ಲೋಗ್ತಿದ್ಯಮ್ಮ? ಆಫೀಸ್ ಹೋಗ್ತಿದ್ಯಾ? ಆಫೀಸ್ಗೆ ಏನಕ್ಕೆ ಹೋಗ್ತಿದ್ಯಾ? ಆಫೀಸಲ್ಲಿ ಏನು ಮಾಡ್ತೀಯಾ? ಕೆಲಸ ಮಾಡ್ತೀಯಾ? ಈಗಲೇ ಆಫೀಸ್ಗೆ ಹೋಗ್ಬೇಕಾ ನೀನು? ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲ್ಗೆ ಹೋಗ್ದಿರ ಆಫೀಸ್ಗೆ ಹೋಗ್ತೀಯಾ? ಅಲ್ಲಿ ಹೋಗ್ತೀಯಾ? ನಾವು ಹೋಗಿದ್ದು ರೂಪ್ ಸಂಗಮ್. ಇದು ಬಂದು ಹೆಸರುಘಟ್ಟ ಮೇನ್ ರೋಡಲ್ಲಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಕ್ಕಿಬಿಡುತ್ತೆ. ಇದು ರೀಸೆಂಟಾಗಿ ಓಪನ್ ಆಗಿದ್ದು, ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ಆಗಿರ್ಬೋದು ಅಷ್ಟೇನೆ. ಬಟ್ ರೂಪ್ ಸಂಗಮಲ್ಲೆಲ್ಲ ಮೊದಲೆಲ್ಲ ನಾನು ಶಾಪಿಂಗ್ ಮಾಡ್ತಾ ಇದ್ದೆ, ಹಾಗಾಗಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಇತ್ತು. ಇಲ್ಲಿ ಬರೀ ಕಿಡ್ಸ್ ವೇರ್ ಅಂತ ಅಲ್ಲ, ಮೆನ್ಸ್ ವೇರ್, ವುಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲ ಥರನೂ ಸಿಗುತ್ತೆ. ಸೊ ನಾನು ಸ್ವಲ್ಪ ಕೆಳಗಡೆ ಸ್ಯಾರೀಸ್ ಎಲ್ಲ ನೋಡಿದೆ, ನನಗೇನು ಅಷ್ಟು ಲೈಕ್ ಆಗಲಿಲ್ಲ ಗ್ರೌಂಡ್ ಫ್ಲೋರಲ್ಲಿ. ಸೊ ಹಾಗಾಗಿ ನಾನೇನು ತೊಗೊಂಡು ಇನ್ನಿದೀಗ ಅಷ್ಟೇನೆ ಫ್ರಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ನೀವು ಯಾರಾದರೂ ಹೋಗ್ಬೇಕಂದ್ರೆ ನಿಜ ಈ ಪ್ಲೇಸ್ಗೆ ಹೋಗಿ, ಚೆನ್ನಾಗಿದೆ. ಸ್ಯಾರೀಸು ತೊಗೋತಾ ಇದ್ರು ತುಂಬ ಜನ, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇದು ಒಂದು ಸ್ಕೂಲ್ ಇದೆ ನೋಡಿ, ಇದ್ರ ಆಪೋಸಿಟ್, ಈ ಸ್ಕೂಲ್ ಆಪೋಸಿಟ್ ಇರೋದೇ ರೂಪ್ ಸಂಗಮ್. ಈ ಕಡೆ ಇರೋರಿಗೆ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಲೊಕೇಶನ್ ನೀವು ಮ್ಯಾಪಲ್ಲಿ ಹಾಕೊಂಡ್ರು ಗೊತ್ತಾಗತ್ತೆ.
ನಾವು ತುಂಬ ಫ್ರಾಕ್ಸ್ ಎಲ್ಲ ನೋಡಿದ್ವಿ, ಯಾವುದೋ ಅವಳಿಗೆ ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಬೇರೆ ಸ್ಯಾಟಿನ್ ಮೆಟೀರಿಯಲಲ್ಲಿ ತೊಗೊಂಡ್ವಿ. ಇದೊಂದು ಫ್ರಾಕ್ ನೋಡಿದ್ವಿ, ಇದು ಆಲ್ಮೋಸ್ಟ್ 3.5 ಇತ್ತು. ಸೊ ಅದು ನನಗೆ ವರ್ತ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಳ್ಳಿಲ್ಲ. ಬಟ್ ಚೆನ್ನಾಗಿ ಕಾಣ್ತಾಯಿತ್ತು. ಅವರಪ್ಪ ವೈಟಲ್ಲೇ ನೋಡಬೇಕು ಅಂತ ವೈಟ್ ಫ್ರಾಕೇ ಹುಡ್ಕಿದ್ರು, ಸಿಕ್ತು. ಬಟ್ ನನಗೆ ಯಾಕೋ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ. ಇದೊಂದು ವೈಟ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್. ಇದು ಚೆನ್ನಾಗಿತ್ತು ಫ್ರಾಕ್. ನೀವು ನೋಡ್ತಿರೋ ಹಾಗೆ ಅದೆಷ್ಟು ಬುಷಿಯಾಗಿದೆ. ನನಗಂತೂ ನೋಡ್ತಾ ಇದ್ರೇ ಸೆಕೆ ಅನ್ನಿಸ್ತಾ ಇತ್ತು. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ವಿ. ಇಷ್ಟು ಫ್ರಾಕ್ಸ್ ನಾವು ತೆಗೆಸಿದ್ದು, ಇದರಲ್ಲಿ ನಾವು ಯಾವುದನ್ನು ತೊಗೊಳ್ಳಿಲ್ಲ. ತುಂಬ ಅಂದರೆ ತುಂಬ ಹುಡುಕಿದ್ವಿ. ಒಂದು 2 hours, ಆಲ್ಮೋಸ್ಟ್ 2 hours ನೋಡಿದ್ದೀವಿ ಅವಳಿಗೆ ಬಟ್ಟೆಗಳನ್ನ. ಫೈನಲ್ ಆಗಿ ಒಂದು ಕ್ಯಾಟ್ಲಾಗ್ ನೋಡಿ ನಾನು ಒಂದು ಫ್ರಾಕ್ನ ಸೆಲೆಕ್ಟ್ ಮಾಡಿದೆ. ವೈನಿಧಿ ಜೊತೆಗೆ ಒಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ರು, ಛೋಟಾ ಫ್ರೆಂಡ್. ಯಾವುದೋ ಹುಡುಗ ಆಟ ಆಡ್ತಾ ಇದ್ದ, ಅವನ ಹತ್ರ ಹೋಗ್ಬಿಟ್ಟು ಅವಳು ಎಲ್ಲನೂ ತೆಕ್ಕೊಡ್ತಾಯಿದ್ಲು. ಇವಾಗ ಯೂಶ್ವಲಿ ಅವಳಿಗೆ ಶಾಪಿಂಗ್ ಹೋದರೆ ಎಲ್ಲ ಗೊತ್ತಾಗುತ್ತೆ. ಅವಳು ಹ್ಯಾಂಗರ್ಸ್ ಎಲ್ಲ ತೊಗೊಬಂದು ಬಿಲ್ಲಿಂಗ್ ಕೌಂಟರಲ್ಲಿ ಕೊಡ್ತಾಳೆ, ದುಡ್ಡು ಕೊಡು ಅಂದರೆ ಓಡೋಗ್ತಾಳೆ. ಆಮೇಲೆ ಅವಳು ಥರ ಅಂಥ ಬಟ್ಟೆಗಳೆಲ್ಲ ಅವಳದ್ದೇನೆ, ದೊಡ್ಡವ್ರದ್ದು ಯಾರ್ದು ತೊಗೊಬರಲ್ಲ. ಸೊ ಈ ಥರ ಮಾಡ್ತಾಳೆ. ನಮಗೂ ಟೈಮ್ ಪಾಸ್ ಆಯಿತು, ನಾವು ಆರಾಮಾಗಿ ಬಟ್ಟೆಗಳು ನೋಡ್ಕೊಂಡು ಕೂತಿದ್ವಿ. ಅವಳು ಒಂದು ಕಡೆ ಆಟ ಆಡ್ತಾಯಿದ್ಲು.
ನಾನು ತುಂಬ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು, ಬೇಗ ಬೇಗ ನಾವು ತೊಗೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಬಿಲ್ಲಿಂಗ್ ಬಂದಾಗ ಅಷ್ಟೇ ನಾನು ಅಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದು. ಅಲ್ಲೂ ಒಂದು ಸ್ಯಾರಿ ಕೇಳಿದೆ ನಾನು, ಮೈಸೂರು ಕ್ರೇಪ್ ಸಿಲ್ಕ್. ನಾನು ರೀಸೆಂಟಾಗಿ ತೊಗೊಂಡಿದ್ದೆ. ಸೊ ಅದೇ 3D ಶೇಡಲ್ಲಿ ಕೇಳಿದೆ ನಾನು ಅವ್ರನ್ನ. ಅವ್ರು 120 ಗ್ರಾಮ್ ಥಿಕ್ನೆಸ್ಸಲ್ಲಿ ಬರೋದೇ ಇಲ್ಲ ಅಂತ ಹೇಳಿದ್ರು. ನಾನು ರೀಸೆಂಟಾಗೆ ತೊಗೊಂಡಿದ್ದೀನಿ 120 ಗ್ರಾಮ್ಸಲ್ಲಿ. ಅವ್ರು ಹಂಗಂತ ಅಂದರು. ಸೊ ಅದು ಇಲ್ಲ ಬರುತ್ತೆ, ನಾನು ತೊಗೊಂಡಿದ್ದೀನಿ ಅಂತ ಅವ್ರಿಗೂ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಇದು ವೈಟ್ ನೋಡಿದೆ ನಾನು, ಬಾಡಿ ಕಾಂಟ್ರಾಸ್ಟ್. ಆಮೇಲೆ ಇನ್ನೊಂದು ಡ್ರೆಸ್ನ ಚೂಸ್ ಮಾಡಿದ್ವಿ, ವೈಟ್ ಬೇಡ ನಾರ್ಮಲ್ ಆಯಿತು ಅಂತ. ಸೊ ಲಾಸ್ಟಲ್ಲಿ ತೋರಿಸಿದ್ದೀನಿ ನಾವು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಹಾಗೆ ರೂಪ್ ಸಂಗಮ್ ಪಕ್ಕ ಒಂದು ಹೋಳಿಗೆ ಮನೆ ಅಂತ ಇತ್ತು, ಅಲ್ಲೇ ಕಾಯಿ ಹೋಳಿಗೆ ತಿಂದ್ಕೊಂಡು ಜೋಳದ ರೊಟ್ಟಿ ಎಲ್ಲ ಅವೈಲಬಲ್ ಇತ್ತು, ಅದನ್ನು ತಿನ್ಕೊಂಡು ಚೆನ್ನಾಗಿತ್ತು, ಎಲ್ಲ ಟೇಸ್ಟ್ ಮಾಡ್ಬೋದು. ಸೊ ಯಾರಾದರೂ ಹೋದರೆ ಅಲ್ಲಿಗೆ, ಇಲ್ಲಾಂದರೆ ಯಾರಾದರೂ ನಿಯರ್ ಬೈ ಇದ್ದರೆ ಡೆಫಿನೆಟಾಗಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ನಾವು ಊಟ ಮಾಡೋಣ ಮನೇಲೆ ಅಂದ್ಕೊಂಡು ಲೈಟಾಗಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮ್ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ನಾವು ಹೋಗಿದ್ದು ರೂಪ್ ಸಂಗಮ್. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ಇದು ಬ್ರಾಂಚಸ್ ಎಲ್ಲ ಕಡೆ ಇದೆ. ಮಲ್ಲೇಶ್ವರಮಲ್ಲಿ ಇದೆ, ಜಯನಗರಲ್ಲಿ ಇದೆ, ಹಾಗೆ ನಮ್ಮ ಏರಿಯಾದಲ್ಲೂ ಇದೆ. ನಮ್ಮ ಮನೆಗೆ ನಿಯರ್ ಬೈ ಬಗ್ಲುಗುಂಟೆ ಅಂತ, ಸೊ ಅಲ್ಲೂ ಇದೆ. ರೀಸೆಂಟಾಗಿ ಇದು ಓಪನ್ ಆಗಿದ್ದು. ಅಲ್ಲಿ ಮಕ್ಕಳಿಗೆ ಅಂದರೆ ಕಿಡ್ಸ್ ವೇರ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ಪ್ಯೂರ್ ಕಾಟನ್ ಇರುತ್ತೆ ಮೆಟೀರಿಯಲ್ಲು, ಅಂದರೆ ರೆಗ್ಯುಲರ್ ಡೈಲಿ ವೇರ್ ಆ ಥರ ಫ್ರಾಕ್ಸ್ ಎಲ್ಲ ಪ್ಯೂರ್ ಕಾಟನ್ ಇರುತ್ತೆ. ಮತ್ತು ರೇಟ್ ಕೂಡ ಅಷ್ಟೇ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. 450, 500 ಆ ರೇಂಜಲ್ಲಿ ಇರುತ್ತೆ. ಸ್ವಲ್ಪ ಏನಾದರೂ ಡಿಸೈನ್ಸ್ ಜಾಸ್ತಿ ಇದೆ ಅಂತ ಅನಿಸಿದ್ರೆ 600, 700 ಹೀಗೆ ಸಿಗುತ್ತೆ. ಇನ್ ಕೇಸ್ ನೀವು ಪಾರ್ಟಿ ವೇರ್, ಎತ್ನಿಕ್ ವೇರ್, ಫುಲ್ ಟ್ರೆಡಿಷ್ನಲ್ ಆಗಿರೋದು ಆ ಥರದ್ದೆಲ್ಲ ಬೇಕು ಅಂದರೆ ಅಬೌವ್ 1000 ಇರುತ್ತೆ ಪ್ರೈಸ್. ಸೊ ನಾವು ವೈನಿದಿದ್ದು ಬರ್ಡೇ ಇರೋದ್ರಿಂದ ಅಲ್ಲಿ ಶಾಪಿಂಗ್ ಅಂತ ಹೋಗಿದ್ವಿ. ತುಂಬ ಫ್ರಾಕ್ಸ್ ನೋಡಿದ್ವಿ. ನಿಮಗೆ ಗೊತ್ತಿರೋ ಹಾಗೆ ಈ ಸಮ್ಮರಲ್ಲಿ ಅಂತ ಅಲ್ಲ, ಯಾವಾಗ್ಲೂ ಮಕ್ಕಳು ತುಂಬ ಹೆವಿ ಇರೋದನ್ನ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಮಗೆ ಆದ್ರೂ ಹಿಂಸೆ ಅನ್ಸುತ್ತಲ್ವ, ತುಂಬ ಹೊತ್ತು ಕ್ಯಾರಿ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಾವು ಹುಡುಕಿ ಎಷ್ಟೊಂದು ಫುಲ್ಲು ಕ್ಯಾನ್ ಇರುವಂಥದ್ದು, ಬುಷ್ ಇರುವಂಥದ್ದು ಅದೆಲ್ಲನೂ ನೋಡಿದ್ವಿ. ಫುಲ್ ಗೌನ್ ಥರ, ಫ್ರಾಕ್ ಥರ. ಆಮೇಲೆ ಅವಳು ತುಂಬ ಇರಿಟೇಟ್ ಮಾಡ್ಕೊಂಡ್ಬಿಡ್ತಾಳೆ ಫಂಕ್ಷನ್ ದಿನ, ಮೂಡ್ ಆಫ್ ಆದರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಯಾವುದು ಬೇಡ ಅಂತ ಬರುವಾಗ ಒಂದು ಕ್ಯಾಟ್ಲಾಗ್ ಕಾಣಿಸ್ತು ಫೋಟೋ. ಸೊ ಆ ಫೋಟೋಯಿಂದ ನಾನು ಸ್ವಲ್ಪ ಫ್ರಾಕ್ಸ್ ಗೌನ್ಸ್ನ ತೆಗೆಸ್ದೆ. ಅದರಲ್ಲಿ ಒಂದು ಪಿಕ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ.
ಸೊ ಇಷ್ಟು ಇದರಲ್ಲಿ ಒಂದು ಬರ್ಡೇಗೆ ಅಂತ ತೊಗೊಂಡಿದ್ದು. ಇನ್ನೆಲ್ಲ ಕಾಟನ್ ಫ್ರಾಕ್ಸ್ ಸುಮ್ಮನೆ ಚೆನ್ನಾಗಿತ್ತು ಅಂತ ತೊಗೊಂಡು ಬಂದಿದ್ದಂಥದ್ದು. ಸೊ ಇದು ಅವಳು ಬರ್ಡೇಗೆ ತೊಗೊಂಡಿರೋದು. ಒಂಥರ ಗೋಲ್ಡನ್ ಕಲರ್ ಇದೆ, ಚೆನ್ನಾಗಿದೆ. ಲೈಟ್ ಬೆಳಕಿಗಂತೂ ಫುಲ್ ಜಿಗಿ ಜಿಗಿ ಶೈನಿ ಇದೆ. ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಎಲ್ಲ ಪೇಸ್ಟಲ್ ಕಲರ್ಸ್ ಇತ್ತು, ಯಾವುದು ಡಾರ್ಕ್ ಕಲರ್ಸ್ ಇರಲಿಲ್ಲ. ಎಲ್ಲ ಇಂಗ್ಲೀಷ್ ಕಲರ್ಸ್ ಅಂತಾರಲ್ಲ ಆ ಥರ ಕಲರ್ಸ್ ಇತ್ತು. ಇದು ಚೆನ್ನಾಗಿದೆ. ಅವಳ ಬರ್ಡೇ ದಿನ ಹಾಕ್ತೀನಲ್ಲ ಆವಾಗ ನೀವು ಫುಲ್ ನೋಡಿ. ಇವಾಗ ಜಸ್ಟ್ ಹಿಂಗೆ ತೋರಿಸಿರ್ತೀನಿ. ಫೋಲ್ಡಿಂಗ್ ಅವ್ನು ಮಡ್ಸ್ದಾಗ ನಾವು ಮಡ್ಸೋಕ್ಕಾಗೋದಿಲ್ಲ ನೋಡಿ, ಈ ಥರ ಇದೆ. ಇಲ್ಲೆಲ್ಲ ಸ್ವಲ್ಪ ಸ್ಟೋನ್ ಟೈಪ್ ವರ್ಕ್ ಇದೆ. ಅವಳ ಬರ್ಡೇ ಬಂದು May 4th ಸ್ಯಾಟರ್ಡೇ, ವೀಕೆಂಡ್ ಬೇರೆ ಬಿದ್ದಿದೆ. ಸೊ ನಮಗೆ ಆರಾಮು ವೀಕೆಂಡ್ ಇದ್ದರೆ, ವೀಕ್ ಡೇಸ್ ಇದ್ದರೆ ಹಿಂಸೆ ಆಗುತ್ತೆ ಹರಿಬರಿನಲ್ಲಿ. ಇದಕ್ಕೆ ನಾವು ಪೇ ಮಾಡಿದ್ದು ಆಫ್ಟರ್ ಡಿಸ್ಕೌಂಟ್ 2300 ರುಪೀಸ್. ಚೆನ್ನಾಗಿದೆ, ವರ್ತಿದೆ. ಮತ್ತು ಸ್ವಲ್ಪ ದೊಡ್ಡ ಸೈಜೇ ತಂದಿದ್ದೀನಿ ನಾನು, ಮುಂದೆನೂ ಹಾಕೋಬೋದು ಅವಳು ಅಂತ. ಅವಳಿಗೆ ಇದೆಲ್ಲ ಹಿಂಸೆ ಆಗಲ್ಲ, ಆ ಥರ ಮೆಟೀರಿಯಲ್. ಇದು ಒಂಥರ ಸ್ಯಾಟಿನ್ ಅಂತಾರಲ್ಲ ಆ ಥರ ಸ್ಯಾಟಿನ್. ಇದು ಒಳಗೆಲ್ಲ ಜಾಸ್ತಿ ಮೆಟೀರಿಯಲ್ಲು ಇಲ್ಲ, ನೆಟ್ಟೆಲ್ಲ ಕೊಟ್ಟಿಲ್ಲ ಹೆವಿ. ಸೊ ಇದು ಸಿಂಪಲ್ಲಾಗಿ ಚೆನ್ನಾಗಿದೆ. ನನಗೆ ಅವಳು ವೇರ್ ಮಾಡಿ ನೋಡಿನೇ ನಾನು ತಂದಿದ್ದು. ಇಲ್ಲೊಂದು ರೋಸ್ ಇಟ್ಟಿದ್ದಾರೆ, ಒಂದು ಶೋಲ್ಡರ್ ಮೇಲೆ ರೋಸ್ ಇದೆ, ಇನ್ನೊಂದು ಶೋಲ್ಡರ್ಗೆ ಈ ಥರ ಸ್ಟ್ರಾಪ್ಸ್ ಇದೆ ಅಷ್ಟೇ. ಸೊ ಅವಳು ಬರ್ಡೇ ದಿನ ಹಾಕ್ಕೊಂಡಾಗ ನೀವು ಫುಲ್ ಫೋಟೋ ನೋಡ್ಬೋದು ಇದ್ರದ್ದು. ನೆಕ್ಸ್ಟ್ ಹಾಗೆ ಸ್ವಲ್ಪ ಅವಳಿಗೆ ಈ ಸಮ್ಮರಿಗೆ ತುಂಬ ಹಿಂಸೆ ಆಗೋ ಥರ ಬಟ್ಟೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಕಾಟನ್ ಫ್ರಾಕ್ಸ್ ತೊಗೊಂಡೆ. ಇದು 250 ರುಪೀಸ್ ಏನೋ ಆಯಿತು ಒಂದಕ್ಕೆ. ಇದು ಮತ್ತು ಈ ಫ್ರಾಕ್ ಈಚ್ 250 ರುಪೀಸ್ ಆಯಿತು. ಎಲ್ಲರೂ ಹೊರಗಡೆ ಹೋದಾಗ ಹಾಕೊಳ್ಳೋಕ್ಕೆ ಬಿಸ್ಲಿಕ್ಕೆ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಇದು, ಯಾವ ಥರ ಸಿಂಥೆಟಿಕ್ ಆ ಥರ ಏನೂ ಇಲ್ಲ. ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಇದಕ್ಕೆ ಲೈನಿಂಗ್ ಕೂಡ ಇಲ್ಲ. 250 ರುಪೀಸ್ಗೆ ಯಾರು ಲೈನಿಂಗ್ ಎಲ್ಲ ಕೊಡ್ತಾರೆ? ಬಟ್ ಇದೊಂದೇ ಸಾಕು, ಸಮ್ಮರ್ ಅಲ್ವಾ, ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ಇದು ಬ್ಲೂ ಆ್ಯಂಡ್ ವೈಟಲ್ಲಿದೆ. ಇದು ಫುಲ್ ವೈಟ್ ಕಲರ್. ಇನ್ನೂ ಒಂದೆರಡು ಇಟ್ಕೊಂಡಿದ್ದೆ, ಎಲ್ಲ ಒಂದೇ ಥರ ಆದರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟು ಬಂದೆ. ಅದೇ ಇದೆರಡು ತೊಗೊಂಡು ನೆಕ್ಸ್ಟ್ ಇದೊಂದು ಏನಂತಾರೆ ಜಂಪ್ ಸೂಟ್ ತೊಗೊಂಡೆ. ಇದು ಅಷ್ಟೇ ಪ್ಯೂರ್ ಕಾಟನ್. ಇದು ಚೆನ್ನಾಗಿದೆ. ಇದು ಆಫ್ಟರ್ ಡಿಸ್ಕೌಂಟ್ ಎಷ್ಟಾಯಿತು ಅಂದರೆ 380 ರುಪೀಸ್, 380 ರೂಪಾಯಿ ಆಯಿತು. ಇದು ಚೆನ್ನಾಗಿದೆ. ನೀವು ಯಾರಾದರೂ ಮಕ್ಕಳಿಗೆ ಶಾಪ್ ಮಾಡಬೇಕು ಅಂತೀರ ಡೆಫಿನೆಟಾಗಿ ಹೋಗಿ, ಮಸ್ಟ್ ವಿಸಿಟ್ ಪ್ಲೇಸ್ ಇದು ರೂಪ್ ಸಂಗಮ್. ಈ ಥರ ಸಿಂಪಲ್ಲಾಗಿ ತೊಗೋತೀನಿ ಮಕ್ಕಳಿಗೆ ಬಟ್ಟೆಗಳು ಅಂದರೆ ವಿಸಿಟ್ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಹೆವಿಯಾಗಿ ತೊಗೋತೀನಿ ಅಂದರೆ ಪ್ರೈಸ್ ನನಗೆ ಜಾಸ್ತಿ ಅನ್ನಿಸ್ತು. ನಾವು ಒಂದು ಫ್ರಾಕ್ ನೋಡಿದ್ವಿ, 3500 ಹೇಳಿದ್ರು. ಅದನ್ನ ಅವಳ ಬರ್ಡೇ ದಿನ ಹಾಕೊಳ್ಳೋದೇ ಡೌಟು. ಇನ್ನು ಬೇರೆ ದಿನ ಹಾಕೋತಾಳ, ಅದಕ್ಕೆ 3500 ಕೊಟ್ಟು ತೊಗೋಬೇಕಾ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಪಾರ್ಟಿ ವೇರ್, ಫಂಕ್ಷನ್ ವೇರ್ ಆ ಥರದ್ದೆಲ್ಲ ಜಾಸ್ತಿ ಇದೆ ರೂಪ್ ಸಂಗಮಲ್ಲಿ. ಬಟ್ ಕಾಟನ್ ಮೆಟೀರಿಯಲ್ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀವಲ್ವ, ಅಂಥ ಮೆಟೀರಿಯಲ್ ಎಲ್ಲ ವರ್ತಿದೆ ಅಂತ ಹೇಳ್ತೀನಿ. ಎಲ್ಲ ಬಿಲೋ 500ಗೆ ಒಳ್ಳೊಳ್ಳೆ ಫ್ರಾಕ್ಸ್ ಸಿಗುತ್ತೆ. ಯೂಶ್ವಲ್ ಅಕ್ಕನೂ ಅಲ್ಲೇ ಶಾಪ್ ಮಾಡ್ತಾ ಇರ್ತಾಳೆ ರೂಪ್ ಸಂಗಮಲ್ಲಿ. ಅವಳು ತೊಗೊಂಡಿರೋ ಫ್ರಾಕ್ಸ್ ಎಲ್ಲನೂ ಅಷ್ಟೇ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಮತ್ತು ಡ್ಯೂರಬಲ್ ಇದೆ, ಯಾವುದೂ ಹಾಳಾಗಲ್ಲ ವಾಶ್ ಮಾಡಿದ್ರೂ. ಆ ಥರ ಮೆಟೀರಿಯಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಫುಲ್ ಟಯರ್ಡ್ ಆಗಿದ್ದೀನಿ, ರೆಸ್ಟ್ ಮಾಡಬೇಕು. ಇನ್ನೊಬ್ಬ ಬರ್ಡೇ ಮೇಡಮ್ ವೀಕ್ ಡೇಸಲ್ಲಂತೂ ನಮ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ವೀಕೆಂಡಲ್ಲೇ ಎಲ್ಲನೂ ತಂದಿಟ್ಕೊಂಡಿದ್ದೀವಿ. ಸೊ ಇನ್ನೂ ಸ್ವಲ್ಪ ಡೆಕೋರೇಷನ್ ಏನಾದರೂ ಬೇಕಂದರೆ ಇನ್ ಬಿಟ್ವೀನ್ ಮಧ್ಯೆ ಯಾವಾಗಾದರೂ ಹೋಗ್ಬಿಟ್ಟು ನೋಡಿ ತೊಗೊಂಡು ಬರಬೇಕು. ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ, ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ. ಯಾರು ಲೈಕೇ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಮತ್ತು ವ್ಯೂಸ್ ಬರ್ತಾ ಇದೆ, ಲೈಕ್ ಯಾರು ಮಾಡ್ತಾ ಇಲ್ಲ. ಏನು 10-15 ಮೆಂಬರ್ಸ್ ಒಳಗೆ ಅಷ್ಟೇ ಲೈಕ್. ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಅಂತ ಹೇಳ್ತಾ, ನಿಮ್ಮ ಕನ್ನಡದವ್ರನ್ನ ಬೆಳೆಸಿ. ನಾನು ಸ್ಟಾರ್ಟಿಂಗಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಕನ್ನಡದವ್ರನ್ನ ಬೆಳೆಸಿ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ